ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಪಾತಿ, ದೋಸೆ, ಪೂರಿ ಹಾಗೆ ರೊಟ್ಟಿಗೆ ತುಂಬ ರುಚಿಯಾಗಿರುವಂಥ ಸೈಡ್ ಡಿಶ್ಶು ಪನ್ನೀರ್ ಬಟರ್ ಮಸಾಲವನ್ನು ಹೇಗೆ ಬಹಳ ರುಚಿಯಾಗಿ ತಯಾರಿಸೋದು ಅಂತ ನೋಡೋಣ. ಸ್ಟಾರ್ ಹೋಟೆಲ್ಗಿಂತಲೂ ಬಹಳನೇ ರುಚಿಯಾಗಿರುತ್ತೆ. ಇಲ್ಲಿ 200 ಗ್ರಾಮ್ ಪನ್ನೀರನ್ನು ನಾನು ಬಳಸ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು 4 ಸ್ಪೂನು ತುಪ್ಪನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ 10 ಗೋಡಂಬಿ, 4 ಲವಂಗ, ಅರ್ಧ ಇಂಚು ಚಕ್ಕೆ, ಅರ್ಧ ಇಂಚು ಶುಂಠಿ, 6 ಬೆಳ್ಳುಳ್ಳಿ ಎಸಳು, 1 ಪಲಾವ್ ಎಲೆ, 4 ಬ್ಯಾಡಗಿ ಮೆಣಸಿನಕಾಯಿಯನ್ನು ಸೇರಿಸಿ ಈಗ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಎರಡು ಕೆಂಪಿಗೆ ಹಣ್ಣಾಗಿರುವಂತಹ ಗಟ್ಟಿ ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಈಗ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಎಲ್ಲ ಕೂಡ ಇದ್ರ ಜೊತೆ ಚೆನ್ನಾಗಿ ಬೆಂದು ಸಾಫ್ಟಾಗಿ ಆಗಬೇಕು. ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಈಗ ಹಾಕ್ಕೋಬೇಕು. ಉಪ್ಪು ಸೇರಿಸಿದ ಮೇಲೆ ಟೊಮೆಟೊ ರಸ ಬಿಡುತ್ತೆ. ಎಲ್ಲನೂ ಹೀಗೆ ಸಾಫ್ಟಾಗಿ ಬೇಯುತ್ತೆ. ಇದರ ಮಧ್ಯದಲ್ಲಿ ನಾವು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಿಶಿಣನ 1.5 ಚಮಚದಷ್ಟು ಮೊಸರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೋಬೇಕು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪುಡಿ 1/4 ಚಮಚದಷ್ಟು ಹಾಕಿದರೆ ಸಾಕು. 1 ಚಿಟಿಕೆ ಅರಿಶಿಣ, ಅರ್ಧ ಚಮಚದಷ್ಟು ಖಾರದ ಪುಡಿ. ಬೇಯ್ತಾ ಇರೋವಂಥ ಈರುಳ್ಳಿ, ಟೊಮೆಟೊ ಮತ್ತು ಬೇರೆ ಸ್ಪೈಸಸ್ ಇದೆಯಲ್ವ, ಅದರ ಜೊತೆಗೆ ಇದನ್ನು ಸೇರಿಸಿ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹೊತ್ತು ಇದನ್ನು ಬೇಯಕ್ಕೆ ಬಿಡಬೇಕಾಗತ್ತೆ. ಹಾಕಿರೋವಂಥ ಸ್ಪೈಸಸ್ಸು ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲನೂ ಸಾಫ್ಟಾಗಿ ಬೇಯೋದಕ್ಕೆ ಒಂದು 2-3 ನಿಮಿಷ ಟೈಮ್ ಆದರೆ ಸಾಕಾಗತ್ತೆ. ಮಧ್ಯದಲ್ಲಿ ಒಮ್ಮೆ ಈ ರೀತಿ ತೆಗೆದು ನೋಡಿ ಎಲ್ಲನೂ ಸಾಫ್ಟಾಗಿದೆ ಅಂತ ಅನಿಸಿದ್ರೆ ಸ್ಟವ್ ಆಫ್ ಮಾಡ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗೆ ಇಡಿಸ್ಕೊಂಡು ಅದರಲ್ಲಿರೋ ಒಂದು ಪಲಾವ್ ಎಲೆನ ತೆಗೆದು ಪಕ್ಕಕ್ಕೆ ಇಟ್ಬಿಡಬೇಕು. ಇದನ್ನೇನಕ್ಕೂ ಬಳಸ್ಕೋಬಾರ್ದು. ಇನ್ನು ಉಳಿದಂಥ ಎಲ್ಲ ಮಸಾಲೆನೂ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡಿದ್ದು ಆದಮೇಲೆ ಈ ರೀತಿ ಸ್ಟ್ರೈನರಿಂದ ಸೋದಿಸ್ಕೋಬೇಕು. ರಫ್ ಆಗಿರೋವಂಥದ್ದನ್ನೆಲ್ಲ ಮೇಲ್ಗಡೆ ಉಳಿಸಿ ಪಕ್ಕಕ್ಕೆ ಇಟ್ಬಿಡಬೇಕು. ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. 1 ತುಂಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಟೊಮೆಟೊ ಕೂಡ ಅಷ್ಟೇ ಸ್ವಲ್ಪನೇ ಸೇರಿಸಿ ಒಗ್ಗರಣೆ ಹಾಕ್ಕೋಬೇಕು. ಬೇರೆ ಸಾಸಿವೆ ಅಂಥದ್ದೆಲ್ಲ ಏನು ಹಾಕಲ್ಲ. ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಸ್ವಲ್ಪ. ಇದನ್ನು ಬಹಳನೇ ಸಣ್ಣಕ್ಕೆ ಹಚ್ಕೋಬೇಕು. ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ 1 ಸ್ಪೂನ್ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಈಗ ನಾವು ಸೋದಿಸಿಟ್ಕೊಂಡಿರ್ತಕ್ಕಂಥ ಮಸಾಲೆಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಟವನ್ನು ಹಚ್ಕೊಂಡು ಉರಿಯನ್ನು ಎತ್ತರಕ್ಕೆ ಇಟ್ಕೊಂಡು ಈ ಮಸಾಲೆನೆಲ್ಲ ಒಂದು 4-5 ನಿಮಿಷ ಕುದಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರನ್ನು ಇದಕ್ಕೆ ಹಾಕ್ಕೋಬೇಕು. ಪನ್ನೀರ್ ಹಾಕಿದ್ಮೇಲೆ ಒಂದು 3 ನಿಮಿಷ ಇದನ್ನು ಕುದಿಸಿದ್ರೆ ಸಾಕಾಗತ್ತೆ. ಈ ರೀತಿ ಕುದ್ದಿದ್ದು ಆದಮೇಲೆ ಈಗ ಉಪ್ಪು ಖಾರನ ನಾವು ಪರೀಕ್ಷೆ ಮಾಡಿಕೊಂಡು ಯಾವ್ದು ಸಾಲದೋ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಕನ್ಸಿಸ್ಟೆನ್ಸಿ ಕೂಡ ಮೇಲೆ ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ಬಹಳನೇ ರುಚಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಇದನ್ನು ಚಪಾತಿ, ಪೂರಿ ಜೊತೆ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ನೀವು ಇದನ್ನು ಟ್ರೈ ಮಾಡಿ ಮತ್ತೆ ನೀವು ಇದನ್ನು ಟ್ರೈ ಮಾಡಿ ಕಲ್ತ್ಕೊಳ್ಳಿ, ಮಾಡಿರಿ, ರುಚಿ ನೋಡಿರಿ, ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮಿಸ್ ಮಾಡ್ಕೋಬೇಡಿ ಈ ಥರ ರುಚಿಯಾಗಿರುವಂಥ ಪನ್ನೀರ್ ಬಟರ್ ಮಸಾಲನ. ಥ್ಯಾಂಕ್ ಯು ಫಾರ್ ವಾಚಿಂಗ್.